ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಹೆಲ್ದಿ ರಾಗಿ ಲಡ್ಡು. ತುಂಬ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಹೆಲ್ದಿ ಕೂಡ. ಒಂದು ಕಡಾಯಿ ತೊಗೊಳ್ಳಿ, ಅದರೊಳಗೆ ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ಒಂದು 30 ಸೆಕೆಂಡ್ವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಚಟಪಟ ಅನ್ನತ್ತೆ. ಆಮೇಲೆ ಸೈಡಿಗೆ ತೆಗೆದುಬಿಡಿ. ಇದು ಎಳ್ಳು ಆಪ್ಷನಲ್ಲು, ಹಾಕಿದ್ರೆ ತುಂಬ ಟೇಸ್ಟಿ ಇರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂತಂದರೆ ಕ್ಯಾನ್ಸಲ್ ಮಾಡಬಹುದು. ಅದರ ಜೊತೆನೇ ನಾವು ಫ್ಲ್ಯಾಕ್ಸ್ ಸೀಡ್ಸು, ಅಗಸಿ ಬೀಜ ಇರುತ್ತಲ್ಲ, ಅದು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಸಿಸ್ಟಮು ಚೆನ್ನಾಗಿರುತ್ತೆ, ಕೂದಲಿಗೆ ತುಂಬ ಒಳ್ಳೆಯದು. ಇದು ಕೂಡ 30 to 40 ಸೆಕೆಂಡ್ಸ್ ತನಕ ನಾವು ಫ್ರೈ ಮಾಡಿಕೊಂಡು ಸೈಡ್ಗೆ ಇಡಬೇಕು. ಇದು ಕೂಡ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗತ್ತೆ. ಅದೇ ಕಡೆ ಒಳಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಆಮೇಲೆ ಅಂಟು ಇರುತ್ತಲ್ವ, ಬೇವಿನದು ಅಂಟು ಅಥವಾ ಮಾರ್ಕೆಟಲ್ಲಿ ಅಂಟು ಸಿಗುತ್ತೆ, ತಿನ್ನೋ ಅಂಟು ಕೊಡು ಅಂದರೆ ಕೊಡ್ತಾರೆ. ಆ ಅಂಟನ್ನ ಸ್ವಲ್ಪ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ 30 to 40 ಸೆಕೆಂಡ್ಸ್ವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಅರಳುತ್ತೆ. ಆಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದುಬಿಡಿ. ಇದು ಕೂಡ ತುಂಬ ಹೆಲ್ದಿ. ನೀವು ಇದೇ ತುಪ್ಪದಲ್ಲಿ ನಿಮಗೆ ಇಷ್ಟವಾಗಿರುವಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ನಾನಿಲ್ಲಿ ತುಂಬ ಡ್ರೈ ಫ್ರೂಟ್ಸ್ ಹಾಕ್ತಾ ಇಲ್ಲ. ಒಂದು 2-3 ನಾನು ಜಸ್ಟು ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. 2 ಅಷ್ಟೇ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಆಚೆ ಹೋಗ್ತಾ ಇದ್ದೆ ಹೊರಗಡೆ, ಅದು ತಿನ್ನಲಿಕ್ಕೆ ಬೇಕಾಗತ್ತೆ ಅಂತ ಮಾಡಿಕೊಂಡೆ. ಇವಾಗ ಇದರೊಳಗೆ ಅರ್ಧ ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ ಅರ್ಧ ಕಪ್ಪು ರಾಗಿ ತೊಗೊಳ್ಳಿ. ಇಲ್ಲ ಪೂರ್ತಿ ನೀವು ರಾಗಿ ಕೂಡ ತೊಗೋಬೋದು. ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಅದು ಅರ್ಧ ತೊಗೊಳ್ತಾ ಇದ್ದೀನಿ. ನೀವು ಪೂರ್ತಿ ಗೋಧಿನೂ ತೊಗೋಬೋದು, ಇಲ್ಲ ಅಂತಂದರೆ ಪೂರ್ತಿ ರಾಗಿ ಕೂಡ ತೊಗೋಬೋದು. ನಾನು ತುಪ್ಪ ಇಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನಾನು ಟ್ರಿಪ್ಪಿಗೆ ತೊಗೊಂಡು ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ತುಪ್ಪ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಒಂದು 6ರಿಂದ 7 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಘಮ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಇಲ್ಲಿ ನೋಡಿ, ಹಿಟ್ಟು ಈ ರೀತಿ ಆಗಿದೆ. ನಾನು ಸ್ವಲ್ಪನೇ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಜಾಸ್ತಿ ಕೂಡ ಹಾಕ್ಕೋಬಹುದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪ ಜಾಸ್ತಿ ಇದ್ದಷ್ಟು. ಕೈಯಲ್ಲಿ ಹಿಡಿದ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗ್ಬಿಡತ್ತೆ ಹಿಟ್ಟು. ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ. ನೀವು ಸಕ್ಕರೆ ಹಾಕಿಬಿಟ್ಟು ಮಾಡ್ಬೋದು. ನಾನು ಹೆಲ್ದಿಗೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಬಿಟ್ಬಿಡಿ. ನಾನೊಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ. ನಾವು ಹುರಿದಿಟ್ಟಿದ್ವಲ್ಲ ಅಂಟು ಮತ್ತು ಗೋಡಂಬಿ ಬಾದಾಮಿ ಮತ್ತು 2 ಏಲಕ್ಕಿ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣಗೆ ಪೌಡ್ರ್ ಆದಮೇಲೆ ಇದರೊಳಗೆ ನೀವು ಜಾಸ್ತಿ ಸ್ವೀಟ್ ತಿಂತಾ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನಾವು ಮೊದಲೇ ಹುರಿದಿಟ್ಟಿದ್ವಲ್ಲ ಎಳ್ಳು ಮತ್ತು ಅಗಸೆ ಬೀಜನ, ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ಉಂಡೆ ಕಟ್ಟಲು ಬರ್ತಾ ಇಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋಬಹುದು, ಇಲ್ಲ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳಿ. ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ಉಂಡೆ ರೆಡಿಯಾಗಿದೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಉಂಡೆ ಮಾಡಿದರೆ ಏನಾಗುತ್ತೆ, ದೊಡ್ಡ ಉಂಡೆ ಮಾಡಿದ್ರೆ ಹಾಫ್ ಕೊಡು ಸ್ವಲ್ಪ ಕೊಡು ಅಂತಾರೆ. ಈ ರೀತಿ ಚಿಕ್ಕದಾಗಿ ಮಾಡಿದ್ರೆ ಒಂದು ಪೂರ್ತಿಯಾಗಿ ತಿನ್ನಬಹುದು. ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಉಂಡೆ ಮಾಡ್ತಾಯಿದ್ದೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಪ್ರತಿದಿನ ಒಂದೊಂದು ತಿಂದರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಬಾಡಿಗೆ. ತುಂಬ ಹೆಲ್ದಿ ಕೂಡ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಕೊಡ್ಬೋದು, ಟೀ ಟೈಮ್ ಸ್ನ್ಯಾಕ್ಸಿಗೆ ಕೊಡಬಹುದು. ನೀವು ಕೂಡ ಪ್ರತಿದಿನ ಒಂದೊಂದು ತಿನ್ನಬಹುದು.
ಇಲ್ಲಿ ನೋಡಿ ರುಚಿಕಟ್ಟಾದ ರಾಗಿ ಉಂಡೆ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.